ಪ್ರತಿಯೊಬ್ಬ ಮಿಡಿಲ್ ಕ್ಲಾಸ್ ವ್ಯಕ್ತಿ ಹೇಳ್ತಾನೆ ಬಡತನ ಅನ್ನೋದು ಒಂದು ಶಾಪ ಇದ್ದ ಹಾಗೆ, ಭಗವಂತ ಯಾವತ್ತೂ ನನ್ನನ್ನ ಬಡವನಾಗಿ ಹುಟ್ಟಿಸಬಾರ್ದಿತ್ತು ಅಂತಾನೆ. ಆದ್ರೆ ನಾ ಹೇಳ್ತೀನಿ, ಭಗವಂತ ಬಡವನಾಗಿ ಹುಟ್ಟಿಸಿದ್ದು ತಪ್ಪಲ್ಲ, ಆದ್ರೆ ನಾನು ಬಡವ ಅನ್ನುವ ಯೋಚನೆ ಕೊಡಬಾರ್ದಾಗಿತ್ತು. ಅದೇ ನಿಜವಾದ ತಪ್ಪು. ಯಾಕಂದ್ರೆ ನೀನು ಬಡವನಲ್ಲ, ನಿನ್ನ ಯೋಚನೆ ಬಡವನಾಗಿದೆ. ನಮ್ಮ ದೇಶದಲ್ಲಿ ಅದೆಷ್ಟೋ ಜನ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟುತ್ತಾರೆ, ಅವರಲ್ಲಿ ಅದೆಷ್ಟೋ ಜನ ದಿನನಿತ್ಯ ಭಗವಂತನಿಗೆ ಬೈತಾರೆ. ಯಾಕೆ ನಾನೇ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೀನಿ, ನಾನು ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಬಾರ್ದಾಗಿತ್ತ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ನಾ ಹೇಳ್ತೀನಿ, ಬಡತನ ಅನ್ನುವುದು ಒಂದು ಶಾಪ ಅಲ್ಲ, ಅದು ಒಂದು ವರದಾನ. ಈ ತರ ವರದಾನ ಆಗಿದೆ ಅಂದ್ರೆ ನಾವು ಯಾವತ್ತೂ ಅದನ್ನ ಗಮನಿಸಿಲ್ಲ. ನಿಜ ಹೇಳಬೇಕು ಅಂದ್ರೆ ಬಡತನ ಅನ್ನೋದು ಒಂದು ಅನ್ಕಂಫರ್ಟಬಲ್ ಝೋನ್, ಅದೇ ಶ್ರೀಮಂತಿಕೆ ಅನ್ನೋದು ಒಂದು ಕಂಫರ್ಟಬಲ್ ಝೋನ್. ಬಡತನ ಒಂದು ವರದಾನ ಯಾಕೆ ಇದೆ ಅಂದ್ರೆ ಯಾರು ಕಂಫರ್ಟಬಲ್ ಝೋನ್ ನಿಂದ ಆಚೆ ಬರಲು ಯೋಚನೆ ಮಾಡೋದೇ ಇಲ್ಲ, ಎಲ್ಲರೂ ಅನ್ಕಂಫರ್ಟಬಲ್ ಝೋನ್ ನಿಂದ ಆಚೆ ಬರಲು ಯೋಚನೆ ಮಾಡ್ತಾರೆ. ಈ ಒಂದೇ ಕಾರಣಕ್ಕಾಗಿ ದೇವರಿಗೆ ಧನ್ಯವಾದ ಹೇಳಿ. ಯಾಕಂದ್ರೆ ನಮ್ಮೆಲ್ಲರಿಗೂ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿಸಿದ್ದಕ್ಕೆ. ಈ ತರ ಮಾಡಿ ದೇವರು ನಮ್ಮನ್ನ ಒಬ್ಬ ಗ್ರೇಟ್ ಮ್ಯಾನ್ ಶೂಸ್ ನಲ್ಲಿ ಕಾಲಿಡೋದ್ರಿಂದ ತಪ್ಪಿಸಿದ್ದಾರೆ. ಅಂದ್ರೆ ಎಲಾನ್ ಮಸ್ಕ್ ಮತ್ತೆ ಜೆಫ್ ಬಿಜೋಸ್ ಅಂತೂ ಎಲ್ಲರಿಗೂ ಗೊತ್ತು, ಆದ್ರೆ ಎಷ್ಟು ಜನರಿಗೆ ಅವರ ಮಕ್ಕಳ ಬಗ್ಗೆ ಗೊತ್ತು? ಯಾರಿಗೂ ಗೊತ್ತಿಲ್ಲ. ಈ ಒಂದೇ ಕಾರಣದಿಂದ ಅವರು ಈ ಜಗತ್ತಿನಲ್ಲಿ ಹೆಸರು ಮಾಡಬೇಕು ಅಂದ್ರೆ ತಮ್ಮ ತಂದೆಗಿಂತ ದೊಡ್ಡ ವ್ಯಕ್ತಿ ಆಗ್ಬೇಕಾಗತ್ತೆ. ಇವಾಗ ಯೋಚನೆ ಮಾಡಿ, ನೀವಂತೂ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿರೋದು, ನಿಮಗಂತೂ ಯಾರು ಜಡ್ಜ್ ಮಾಡೋದಿಲ್ಲ. ನೀವು ಸ್ವಲ್ಪನಾದ್ರೂ ಕಷ್ಟಪಟ್ಟು ಸಾಧನೆ ಮಾಡಿದ್ರೆ ಎಲ್ಲಾ ಕಡೆ ನಿಮ್ದೇ ಜೈಕಾರ ಆಗತ್ತೆ. ಅದಕ್ಕೆ ಹೇಳಿದ್ದು, ಬಡತನ ಒಂದು ವರದಾನ ಇದ್ದ ಹಾಗೆ. ಶ್ರೀಮಂತ ವ್ಯಕ್ತಿ ಆಗಲು ಒಬ್ಬ ಬಡ ವ್ಯಕ್ತಿ ಆಸೆ ಪಡ್ತಾನೆ, ಬಡತನವನ್ನು ದೂರ ಮಾಡಬೇಕು ಅಂತಾನೆ, ಆದ್ರೆ ಆಗೋದಿಲ್ಲ. ಯಾಕಂದ್ರೆ ಬರೀ ಆಸೆ ಪಡೋದ್ರಿಂದ ಏನೂ ಆಗೋದಿಲ್ಲ. ಈ ತರ ಆಗ್ತಾ ಇದ್ದಿದ್ರೆ ಯಾರು ಇವತ್ತು ಬಡವನಾಗಿ ಇರ್ತಾ ಇರ್ಲಿಲ್ಲ. ಅದೇ ತರ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಕೂಡ ಯೋಚನೆ ಮಾಡ್ತಾನೆ, ಒಂದೊಳ್ಳೆ ಮನೆ, ಒಂದೊಳ್ಳೆ ಗಾಡಿ ಮತ್ತೆ ತುಂಬಾ ದುಡ್ಡು ಸಂಪಾದನೆ ಮಾಡಬೇಕು ಅಂತಾನೆ, ಆದ್ರೆ ಅದೆಲ್ಲ ಆಗೋದಿಲ್ಲ. ಯಾಕಂದ್ರೆ ಆತ ಕೇವಲ ಯೋಚನೆ ಮಾಡ್ತಾನೆ, ಆದ್ರೆ ಆಕ್ಷನ್ ಏನು ತಗೊಳ್ಳೋದಿಲ್ಲ. ಆ ದೇವರು ಕೂಡ ನಿಮ್ಮನ್ನ ಸಹಾಯ ಮಾಡಬೇಕು ಅಂತಾನೆ, ಆದ್ರೆ ನೀವು ಒಂದು ಹೆಜ್ಜೆ ಆದ್ರೆ ಮುಂದೆ ಇಟ್ರೆ ಆತ ನಿಮಗಾಗಿ 10 ಹೆಜ್ಜೆ ಮುಂದೆ ಇಡ್ತಾನೆ. ಅದಕ್ಕೆ ಹೇಳೋದು, ಫಸ್ಟ್ ಸ್ಟೆಪ್ ಇಸ್ ದ ಆಲ್ವೇಸ್ ಹಾರ್ಡೆಸ್ಟ್. ಮೊದಲ ಹೆಜ್ಜೆ ಯಾವತ್ತೂ ಕಠಿಣ ಅನಿಸುತ್ತೆ. ಅದೇ ತರ ನಾವು ಕೆಲಸ ಮಾಡುವ ಕೆಲಸ ಕೂಡ ಕಠಿಣ ಅನಿಸುತ್ತೆ. ಅದೇ ಕೆಲಸ ನಾವು ಪದೇ ಪದೇ ಮಾಡೋದ್ರಿಂದ ಆ ಕೆಲಸ ನಮಗೆ ಸುಲಭ ಅನಿಸುತ್ತೆ. ಆದ್ರೆ ತಡ ಇದೆ, ನಾವು ಸ್ಟಾರ್ಟ್ ಮಾಡೋದು ಈ ಒಂದೇ ಹೆಜ್ಜೆ ನಿಮ್ಮ ಬಡತನವನ್ನು ದೂರ ಮಾಡುವ ಬ್ರಹ್ಮಾಸ್ತ್ರ ಕೂಡ ಆಗಿರಬಹುದು. ಅದಕ್ಕೆ ಅಲ್ವಾ ಬಿಲ್ ಗೇಟ್ಸ್ ಹೇಳಿದ್ದು, ಬಡವನಾಗಿ ಹುಟ್ಟಿದ್ದು ನಿನ್ನ ತಪ್ಪಲ್ಲ, ಆದ್ರೆ ಬಡವನಾಗಿಯೇ ಸತ್ತು ಹೋದ್ರೆ ಎಲ್ಲಾ ತಪ್ಪು ನಿನ್ನದೇ. ಖಂಡಿತ ನಿಜವಾದ ಮಾತು. ಈಗ ತುಂಬಾ ಜನ ಯೋಚನೆ ಮಾಡ್ತಾ ಇರಬಹುದು, ಪ್ರಾರಂಭ ಹೇಗ್ ಮಾಡೋದು, ಜೀವನ ಬದಲಿಸಲು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರಬಹುದು. ಅದಕ್ಕೆ ನಾ ಹೇಳ್ತೀನಿ, ನೀವು ಅದೇ ಮಾಡಿ. ಯಾವುದರಲ್ಲಿ ನಿಮ್ಮ ಆಸಕ್ತಿ ಇದೆ, ಯಾವ ವಿಷಯದ ನಿಮಗೆ ನಾಲೆಜ್ ಇದೆ ನೋಡಿ, ನಿಮಗೆ ಅನಿಸಿದ್ರೆ ನಾ ಈ ದಾರಿಯಲ್ಲಿ ಹೋದ್ರೆ ನಾ ಗೆಲ್ತೀನಿ ಅಂತ ನಿಮ್ಗೆ ಅನಿಸಿದ್ರೆ ಖಂಡಿತ ಅದನ್ನೇ ಮಾಡಿ. ಆದ್ರೆ ಪ್ರಾರಂಭ ಮಾಡಿ. ಒಂದು ಹೊಸ ಇತಿಹಾಸ ಸೃಷ್ಟಿಸಲು ಇವತ್ತೇ ಪಣ ತೊಡಿ. ಆ ಬೀಸುವ ಗಾಳಿಗೇನು ಗೊತ್ತು ಅದರ ಪಯಣ ಎಲ್ಲಿಗೆಂದು, ಹರಿಯುವ ನದಿಗೇನು ಗೊತ್ತು ಅದರ ಹರಿವು ಎಲ್ಲಿಗೆಂದು. ನೀ ಹೀಗೆ ಖಾಲಿ ಕುತ್ಕೊಂಡ್ರೆ ನಿನಗೇನು ಗೊತ್ತು ನಿನ್ನ ಹಣೆ ಬರಹ ಮುಂದೆ ಏನಿದೆ ಎಂದು. ಅದಕ್ಕೆ ಕಠಿಣ ಪರಿಶ್ರಮ ಈ ತರ ಪಡು. ನಿಮ್ಮ ಹೇಟರ್ಸ್ ಮತ್ತೆ ಡಿಮೋಟಿವೇಟರ್ಸ್ ಕೂಡ ದೇವರಲ್ಲಿ ನಿಮಗಾಗಿ ವರ ಕೇಳಬೇಕು. ಅದಕ್ಕಾಗಿ ನಿಮ್ಮ ಗೋಲ್ ಕ್ಲಿಯರ್ ಮತ್ತೆ ಸ್ಟ್ರಾಂಗ್ ಆಗಿರ್ಬೇಕು. ಈ ಪ್ರಪಂಚದಲ್ಲಿ ಹಾರ್ಡ್ ವರ್ಕ್ ಕೂಡ ಒಂದು ಗ್ಯಾರಂಟಿ ಕೊಡುತ್ತೆ, ಅದುವೇ ಸಕ್ಸಸ್ ನ ಗ್ಯಾರಂಟಿ. ನೀವು ಸ್ಮಾರ್ಟ್ ವರ್ಕ್ ಕೂಡ ಅಲ್ಲಿವರೆಗೆ ಮಾಡೋ ಹಾಗಿಲ್ಲ ಎಲ್ಲಿವರೆಗೆ ನೀವು ಹಾರ್ಡ್ ವರ್ಕ್ ಮಾಡೋದಿಲ್ಲ. ಯಾಕಂದ್ರೆ ಯಾರಿಗ್ ಗೊತ್ತು, ಸುಮಾರು ವರ್ಷಗಳಿಂದ ಇದ್ದ ನಿಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಕಷ್ಟ ನೀವೇ ದೂರ ಮಾಡುವವರಾಗಿದ್ರೆ, ಯಾರಿಗ್ ಗೊತ್ತು ನೀವೇ ಒಬ್ಬ ಸಾಧಕರಾಗುವವರಾಗಿದ್ರೆ. ನೋಡಿ, ಈ ಪ್ರಪಂಚದಲ್ಲಿ ಯಾರೆಲ್ಲ ಸಾಧಕರಾಗಿದ್ದಾರೆ ಅವರೆಲ್ಲ ಬಡತನ ಅಥವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಬಂದವರಾಗಿದ್ದಾರೆ. ಗೂಗಲ್ ನ ಸಿಇಒ ಸುಂದರ್ ಪಿಚೈ ಕೂಡ ಚೆನ್ನೈನ ಬೀದಿಯಲ್ಲಿ ಓಡಾಡಿ ದೊಡ್ಡವರಾಗಿದ್ದಾರೆ. ಅವರ ಪೂರ್ತಿ ಕುಟುಂಬ ಒಂದೇ ಕೋಣೆಯಲ್ಲಿ ವಾಸವಾಗಿತ್ತು. ಅಷ್ಟೇ ಅಲ್ಲ, ಸರ್ APJ ಅಬ್ದುಲ್ ಕಲಾಂ, ರಜನಿಕಾಂತ್, ಮಹೇಂದ್ರ ಸಿಂಗ್ ಧೋನಿ, ಅಮಿತಾಬ್ ಬಚ್ಚನ್ ಮತ್ತೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಕೂಡ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರಾಗಿದ್ದಾರೆ. ಆದ್ರೆ ನಾವಿವತ್ತು ಇವರನ್ನೇ ಇನ್ಸ್ಪಿರೇಷನ್ ಅಂತೀವಿ, ಮತ್ತೆ ಪ್ರಪಂಚನೇ ಇವರನ್ನ ಗುರುತಿಸುತ್ತೆ. ನಿಮ್ಗೇನನ್ಸುತ್ತೆ, ಇವರಿಗೆ ಪ್ರಾಬ್ಲಮ್ಸ್ಗಳೇ ಇರ್ಲಿಲ್ವಾ ಅಂತನ? ಇವರಿಗೂ ಕಷ್ಟಗಳಿದ್ವು. ಇವರು ನಿಮ್ ಹಾಗೆ ಕೆಲವೊಂದನ್ನ ತ್ಯಾಗ ಮಾಡಿದ್ರು, ಕೆಲವೊಂದ್ಸಲ ಸೋತ್ರು, ಕೆಲವೊಬ್ಬರಿಂದ ಪಾಠ ಕಲಿತರು. ಅದಕ್ಕೆ ಏನೇ ಮಾಡಿದ್ರು ಮನಸ್ಸಿನಿಂದ ಮಾಡಿ, ಗೆಲ್ತೀನಿ ಅನ್ನುವ ಛಲದಿಂದ ಶುರು ಮಾಡಿ. ಬೇರೆಯವರ ತಪ್ಪನ್ನ ಹುಡುಕುವುದನ್ನ ಬಿಟ್ಟು ನಿಮ್ಮ ತಪ್ಪನ್ನ ತಿದ್ಕೊಳ್ಳುವ ಪ್ರಯತ್ನ ಮಾಡಿ. ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿ. ಜನ ನಿಮ್ಮನ್ನ ನೋಡಿ ನಗ್ತಾರ, ನಗ್ಲಿ ಬಿಡಿ. ಜನ ನಿಮ್ಮ ಬೆನ್ನು ಹಿಂದೆ ನಿಮ್ಮ ಬಗ್ಗೆ ಮಾತಾಡ್ತಾರ, ಮಾತಾಡ್ಲಿ ಬಿಡಿ. ಜನ ಏನಂತಾರೆ ಅನ್ನೋದು ಬಿಟ್ಟಾಕಿ. ಅದಕ್ಕೆ ಚಾಣಕ್ಯ ಹೇಳ್ತಾರೆ, ಜೀವನದಲ್ಲಿ ಸಾಧಕರಾಗಲು ಕಿವುಡನಾಗು ಅಂತಾರೆ. ಯಾಕಂದ್ರೆ ಜನ ನಿಮ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ನೀವೇ ಮಾತಾಡಿ. ನೆಗೆಟಿವ್ ಮೈಂಡ್ಸೆಟ್ ನಿಂದ ಆದಷ್ಟು ದೂರ ಇರಿ, ಮತ್ತೆ ಪೂರ್ತಿ ಎಫರ್ಟ್ ನಿಂದ ನಿಮ್ಮ ಕೆಲಸ ನೀವು ಮಾಡಿ. ಕೆಲಸ ಮಾಡುವಾಗ ನೆಪ ಮಾಡುವುದು ಬಿಟ್ಟಾಕಿ. ಯಾಕಂದ್ರೆ ಸಕ್ಸಸ್ ಆವಾಗ ಮಾತ್ರ ಸಿಗುತ್ತೆ ಯಾವಾಗ ನಿಮ್ಮ ಕನಸು ನೀವು ಮಾಡುವಂತ ನೆಪಕ್ಕಿಂತ ದೊಡ್ಡದಾಗಿರುತ್ತೆ. ಸೋತರು ಸೋಲೊಪ್ಪಿಕೊಳ್ಳದೆ ಮತ್ತೆ ಪ್ರಯತ್ನ ಮಾಡಿ. ಯಾಕಂದ್ರೆ ವೈಫಲ್ಯಗಳಿಂದ ಯಶಸ್ಸು ಗಳಿಸಬಹುದು. ವೈಫಲ್ಯವು ಯಶಸ್ಸಿನ ಖಚಿತವಾದ ಮೆಟ್ಟಿಲುಗಳಲ್ಲಿ ಒಂದಾಗಿದೆ.
ಯಾರಿಗ್ ಗೊತ್ತು, ಇದೇ ಪ್ರಯತ್ನದಿಂದ ನಿಮ್ಗೆ ಸಕ್ಸಸ್ ಸಿಕ್ಕರೂ ಸಿಗ್ಬೋದು. ಅದಕ್ಕೆ ತಾಳ್ಮೆ ಇರಲಿ. ನೋಡಿ, ಸೂರ್ಯ ಕೂಡ ನಿಧಾನವಾಗಿಯೇ ಭೂಮಿ ಬೆಳಗೋದು. ನಿನ್ನ ಕನಸು ದೊಡ್ಡದಿದ್ರೆ ಕಷ್ಟಗಳು 1000 ಬರುತ್ತೆ. ನೆನಪಿರಲಿ, ಗುರಿ ತಲುಪಲು ಬೇಕಾಗಿರುವುದು ಸರಿಯಾದ ಯೋಜನೆ, ಮಾರ್ಗ ಮತ್ತು ಧೈರ್ಯ. ಅದಕ್ಕೆ ಅಲ್ವಾ ಹೇಳೋದು, ವಿಶ್ವ ಭೂಪಟದಲ್ಲಿ ನಿನ್ನ ಹೆಸರು ಕಾಣಲಿ, ಅದನ್ನು ಸಾಧಿಸುವ ಹಠ ನಿನ್ನದಾಗಲಿ.